ಇಂಗ್ಲೆಂಡ್ ಮತ್ತು ಭಾರತ ಟೆಸ್ಟ್ ಸರಣಿಯಲ್ಲಿ ಡ್ಯೂಕ್ಸ್ ಬಾಲ್ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಎರಡನೇ ಟೆಸ್ಟ್ನಲ್ಲಿ ಕೇವಲ 10-20 ಓವರ್ಗಳಿಗೆ ಬಾಲ್ ಚೇಂಜ್ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಇದು ಟೀಂ ಇಂಡಿಯಾ ಆಟಗಾರರ ಸಿಟ್ಟು ನೆತ್ತಿಗೇರುವಂತೆ ಮಾಡಿತ್ತು. ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಟೆಸ್ಟ್ ಪಂದ್ಯಗಳಿಗೆ ಕಳಪೆ ಬಾಲನ್ನು ನೀಡಿದ್ದಾರೆ ಅಂತ ಕಿಡಿಕಾರಿದ್ರು. ಶುಭಮನ್ ಗಿಲ್ ಡ್ಯೂಕ್ಸ್ ಬಾಲ್ ಬೇಗನೆ ಮೃದು ಆಗ್ತಿದೆ ಅಂತ ಹೇಳಿ ದೂರಿದ್ರು. ಇಂಗ್ಲೆಂಡ್ ಆಟಗಾರರು ಕೂಡ ಡ್ಯೂಕ್ಸ್ ಬಾಲ್ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಬಾಲ್ ಯಾಕೆ ಬೇಗ ಹಾಳಾಗ್ತಿದೆ ಅನ್ನೋದು ಗೊತ್ತಾಗಿದೆ. ಬ್ರಿಟಿಷ್ ಬಾಲ್ಸ್ ಲಿಮಿಟೆಡ್ ಕಂಪನಿ ತಯಾರು ಮಾಡೋ ಈ ಒಂದು ಬಾಲ್ಗೆ ಹಸುಗಳ ಚರ್ಮದ ಕೊರತೆ ಎದುರಾಗಿದೆಯಂತೆ. ಹಾಗಿದ್ರೆ ಈ ಒಂದು ಬಾಲ್ಗೆ ಯಾವ ಹಸುಗಳ ಚರ್ಮವನ್ನು ಬಳಸಲಾಗುತ್ತೆ, ಈ ಬಾಲ್ ತಯಾರಿಕೆಗೆ ಎಷ್ಟು ಹಸುಗಳನ್ನು ಬಲಿ ಕೊಡಲಾಗುತ್ತೆ, ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಟೆಸ್ಟ್ ಸರಣಿಯಲ್ಲಿ ಬಳಸುತ್ತಿರುವ ಡ್ಯೂಕ್ಸ್ ಬಾಲ್ ಬಹಳ ಕಳಪೆಯಾಗಿದೆ, ಬೇಗನೆ ಮೃದು ಆಗ್ತಿದೆ ಎಂಬ ಮಾತು ಸರಣಿ ಆರಂಭ ಆದಾಗಿಂದಲೂ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಮೈದಾನದಲ್ಲಿ ಮಾತನಾಡಿದ್ದೂ ಆಗಿದೆ, ಮೈದಾನದ ಹೊರಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದೂ ಆಗಿದೆ. ಈ ಬಗ್ಗೆ ಸ್ವತಃ ಡ್ಯೂಕ್ಸ್ ಚೆಂಡು ತಯಾರಕ ಕಂಪನಿಯಾದ ಬ್ರಿಟಿಷ್ ಬಾಲ್ಸ್ ಲಿಮಿಟೆಡ್ ಮಾಲೀಕರೇ ಮುತುವರ್ಜಿ ವಹಿಸಿಕೊಂಡು ತನಿಖೆ ನಡೆಸುವುದಾಗಿ ತಿಳಿಸಿದ್ರು. ಇದೀಗ ಅಚ್ಚರಿಯ ಸಂಗತಿ ಬಯಲಾಗಿದೆ. ಬಾಲ್ಗೆ ಸಿಗುತ್ತಿಲ್ವಾ ಹಸುವಿನ ಚರ್ಮ? ಹಸುವಿನಿಂದ ಬರುವ ಚರ್ಮದ ಗುಣಮಟ್ಟದ ವ್ಯತ್ಯಾಸವೇ ಈ ಒಂದು ಸಮಸ್ಯೆಗೆ ಕಾರಣ ಎಂದು ತಿಳಿದು ಬಂದಿದೆ. ಭಾರತೀಯ ಮೂಲದ ಉದ್ಯಮಿ ದಿಲೀಪ್ ಜಜೋಡಿಯಾ ಅವರ ಪ್ರಕಾರ ಅಂಗಸ್ ಎಂಬ ನಿರ್ದಿಷ್ಟ ತಳಿಯ ಹಸುಗಳ ಚರ್ಮ ಪೂರೈಕೆಯಲ್ಲಿ ಆಗಿರುವ ಕೊರತೆಯಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿದೆ. ಈ ಹಿಂದೆ ನಮಗೆ ಬೇಕಾದಂಥ ಗುಣಮಟ್ಟದ ಚರ್ಮ ಸಿಗ್ತಿತ್ತು, ಆದರೆ ಕೊರೋನಾ ಸಂಕಷ್ಟ ಕಾಲದ ಬಳಿಕ ಈ ಒಂದು ತಳಿಯ ಚರ್ಮ ನಮಗೆ ಸಿಗ್ತಾ ಇಲ್ಲ. ಚರ್ಮದ ಗುಣಮಟ್ಟದ ಮೇಲೆ ಬಾಲ್ನ ಗುಣಮಟ್ಟ ಮತ್ತು ಬಾಳಿಕೆ ನಿರ್ಧಾರವಾಗುತ್ತೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಚೆಂಡಿಗೆ ಅಗತ್ಯವಿರುವ ಉತ್ತಮ ಗುಣಮಟ್ಟದ ಚರ್ಮ ಸಿಗುವುದು ಕಷ್ಟವಾಗಿದೆ. ದನದ ಮಾಂಸದ ಉತ್ಪಾದನಾ ಘಟಕಗಳು ಮುಚ್ಚುತ್ತಿರುವುದು ಇದಕ್ಕೆ ಕಾರಣ. ಒಂದು ನಿರ್ದಿಷ್ಟ ತಳಿಯ ಚರ್ಮವೇ ಬೇಕೆಂದು ಕೇಳುವ ಸ್ಥಿತಿಯಲ್ಲಿ ನಾವು ಈಗ ಇಲ್ಲ. ಚರ್ಮವನ್ನು ಸಂಸ್ಕರಿಸುವ ಘಟಕಗಳಿಗೆ ಬೇಕಾದ ದಪ್ಪದ ಚರ್ಮ ಸಿಕ್ಕರೆ ಅದೇ ಒಂದು ದೊಡ್ಡ ವಿಷಯ. ಇದೇ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಎಂದು ಜಜೋಡಿಯಾ ಹೇಳಿದ್ದಾರೆ. ಈ ಬಾಲ್ಗೆ ಬಳಸುವುದು ಅಂಗಸ್ ಹಸುವಿನ ಚರ್ಮ. ಈ ಒಂದು ಹಸುಗಳು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ನ ಹುಲ್ಲುಗಾವಲುಗಳಲ್ಲಿ ಮೇಯ್ತವೆ. ಅವುಗಳ ಚರ್ಮದಿಂದ ತಯಾರಿಸುವ ಚೆಂಡುಗಳು ಉತ್ತಮವಾಗಿರುತ್ತದೆ. ಆದರೆ ಈಗ ಈ ತಳಿ ಬದಲಾವಣೆ ಮತ್ತು ರಫ್ತು ಬೇಡಿಕೆಯಿಂದಾಗಿ ಅವುಗಳ ಚರ್ಮವನ್ನು ದೊಡ್ಡ ಪ್ರಮಾಣದಲ್ಲಿ ಪಡೆಯುವುದು ಕಷ್ಟವಾಗಿದೆ. ಕೋವಿಡ್ ಸಂಕಷ್ಟ ಕಾಲದ ಬಳಿಕ ಚರ್ಮ ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಕೂಡ ಬಹಳ ಇಳಿದಿದೆ. ಹೀಗಾಗಿ ಉತ್ಪಾದನೆಗೆ ತೊಂದರೆ ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ಡ್ಯೂಕ್ಸ್ ಬಾಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಚರ್ಮದ ಸಮಸ್ಯೆ ಹೇಗೆ ನಿಭಾಯಿಸುತ್ತೆ ಈ ಒಂದು ಕಂಪನಿ, ಹೇಗೆ ಬಾಲಿನ ಕ್ವಾಲಿಟಿಯನ್ನು ಕೊಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಮಸ್ಕಾರ.